ನಿಗಮಕಲ್ಪತರೋರ್ಗಲಿತಂ ಫಲಂ ಶುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಭಾಗವತದ ಮೊದಲ ಸ್ಕಂದದ ಮೊದಲನೇ ಅಧ್ಯಾಯದ 3ನೇ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಭಾಗವತದ ಶ್ರವಣ ಅದೆಷ್ಟು ಮಹತ್ವದ್ದು ಅನ್ನೋದನ್ನು ವ್ಯಾಸರು ವರ್ಣಿಸ್ತಾರೆ. ಈ ಭಾಗವತ ಅಂದರೆ ಇದೊಂದು ಹಣ್ಣಿದ್ದಂತೆ. ಹಣ್ಣು ಮರದಿಂದ ಹುಟ್ಟುತ್ತದೆ, ನಮ್ಗೆ ಗೊತ್ತಿದೆ. ಇಲ್ಲಿ ಯಾವುದು ಮರ, ಆ ಹೆಮ್ಮರ ಯಾವುದು ಅಂದರೆ ವೇದ ಅನ್ನುವುದೇ ಒಂದು ಕಲ್ಪವೃಕ್ಷ. ವೇದ ಅನ್ನುವುದು ಕೂಡ ಒಂದು ಸಾಮಾನ್ಯವಾದ ಮರ ಏನಲ್ಲ, ದೊಡ್ಡದೊಂದು ಕಲ್ಪವೃಕ್ಷನೇ ಅದು. ಆ ಕಲ್ಪವೃಕ್ಷದಿಂದ ವೇದವ್ಯಾಸರೇ ಉದುರಿಸಿದಂಥ ಹಣ್ಣು. ಮತ್ತು ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ಮರದ ಹಣ್ಣಿನಲ್ಲಿ ರುಚಿ ಯಾವಾಗಿರ್ತದೆ, ಮತ್ತು ಅಲ್ಲಿರುವ ಕಾಯಿಗಳೆಲ್ಲ ಹಣ್ಣಾಗಿವೆ, ನಾವಿನ್ನು ಅದನ್ನು ಸ್ವೀಕಾರ ಮಾಡಬಹುದು ಅಂತ ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಗಿಳಿವಿಂಡು ಅಲ್ಲಿ ಬಂದು ಆ ಹಣ್ಣುಗಳನ್ನು ಕಚ್ಚಿದರೆ ಆವಾಗ ಆ ಕಾಯಿಗಳು ಹಣ್ಣಾಗಿವೆ ಅಂತ ನಾವು ತಿಳ್ಕೋಬಹುದು. ಮನುಷ್ಯ ಆದರೆ ಕಾಯಿಗಳನ್ನು ಕೂಡ ಅವಸರದಿಂದ ತಂದು ಅದಕ್ಕೆ ರಾಸಾಯನಿಕಗಳನ್ನು ಹಾಕಿ ಹಣ್ಣು ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನಿಗೆ ಎಲ್ಲವೂ ಅವಸರನೇ ಮನುಷ್ಯನಿಗೆ. ಆದರೆ ಗಿಣಿಗಳು ಹಾಗಲ್ಲ, ನೈಸರ್ಗಿಕವಾಗಿಯೇ ಹಣ್ಣಾದದನ್ನು ಮಾತ್ರ ಅವು ತಿಂತವೆ. ಹೀಗೆ ಗಿಳಿ ಕಚ್ಚಿದ ಹಣ್ಣು ತುಂಬ ಅಮೃತದಂತೆ ಸವಿಯಾಗಿರ್ತದೆ. ಹಾಗೆ ಭಾಗವತ ಅನ್ನುವಂಥ ಈ ಹಣ್ಣು ಕೂಡ ಶುಕಮುನಿ ಮೊದಲಾದವರು ಪ್ರವಚನ ಮಾಡಿದ್ದರಿಂದ ಅದು ಬಹಳ ಮಧುರವಾಗಿದೆ. ಮೂಲತಃ ಹುಟ್ಟಿದ್ದು ವೇದ ಎಂಬ ಕಲ್ಪವೃಕ್ಷದಿಂದ, ಉದುರಿಸಿದವರು ಇದೇ ವೇದವ್ಯಾಸರೇ. ಅದನ್ನು ಮುಂದೆ ಶುಕಾಚಾರ್ಯ ಮೊದಲಾದವರು ಪ್ರವಚನ ಮಾಡಿದರು. ಶುಕಾಚಾರ್ಯ ಪ್ರವಚನ ಮಾಡಿದರು, ಮುಂದೆ ಸೂತ ಪುರಾಣಿಕರು ಪ್ರವಚನ ಮಾಡಿದರು, ಮುಂದೆ ಅನೇಕ ಜನ ನಮ್ಮಂಥ ಪಕ್ಷಿಗಳು ಕೂಡ ಪ್ರವಚನ ಮಾಡ್ತಾನೆ ಇದ್ದಾರೆ, ಕೇಳ್ತಾನೆ ಇದ್ದಾರೆ. ನಮ್ಮಂಥ ಪಕ್ಷಿಗಳು ಅದನ್ನು ಆಸ್ವಾದನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬಹಳ ಮಧುರವಾಗಿದೆ ಅದು. ಮತ್ತು ಮೋಕ್ಷ ಅನ್ನುವಂಥ ಫಲಕ್ಕೂ ಕೂಡ ಅದೇ ಕಾರಣ, ಅಮೃತದ್ರವ ಸಂಯುತಂ. ಅದನ್ನು ಎಲ್ಲಿಯವರೆಗೆ ಪಾನ ಮಾಡಬೇಕು ಅಂದರೆ ಆಲಯಂ. ನಾವು ಸಾಮಾನ್ಯವಾಗಿ ಊಟ ಎಲ್ಲಿವರೆಗೆ ಮಾಡ್ತೀವಿ, ಒಂದೇನಾದರೂ ಪಾನ ಮಾಡ್ತೀವಿ. ಎಲ್ಲಿವರೆಗೆ ಅಂದರೆ ಹೊಟ್ಟೆ ತುಂಬುವವರೆಗೆ, ಸಾಕೆನಿಸುವವರೆಗೂ ಪಾನ ಮಾಡ್ತೇವೆ. ಆದರೂ ಊಟವನ್ನು ಕೂಡ ಒಂದು ಅಳತೆ ಮೀರಿ ಮಾಡಿದರೆ ಅದು ಹೊಟ್ಟೆಗೆ ಬಾಧಕ ಆಗ್ತದೆ. ಆದರೆ ಭಾಗವತ ಅನ್ನುವ ಗ್ರಂಥದ ರಸವನ್ನು ನಾವು ಎಷ್ಟೇ ಆಸ್ವಾದಿಸಿದರೂ ಕೂಡ ಅದು ಯಾವತ್ತೂ ನಮಗೆ ಬಾಧಕ ಅಲ್ವೇ ಅಲ್ಲ. ಇವತ್ತೊಂದು ಸ್ವಲ್ಪ ಹೆಚ್ಚು ಪ್ರವಚನ ಕೇಳಿದೆವು ಅಂದ್ರೂ ಅದು ನಮಗೆ ಬಾಧಕ ಅಲ್ಲ. ಆದ್ದರಿಂದ ದೇಹ ಇರುವ ತನಕವೂ ಪಾನ ಮಾಡ್ತಾನೇ ಇರಿ. ಈ ದೇಹ ಭಗವಂತ ಕೊಟ್ಟಿದ್ದಾನೆ, ಅದು ಇರುವ ತನಕನೂ ಪಾನ ಮಾಡ್ತಾನೇ ಇರಿ. ಅದಲ್ಲದೆ ಮುಖ್ಯವಾಗಿ ಮುಕ್ತಿ ದೊರೆಯುವವರೆಗೂ ಆ ಲಯ ಅಂದರೆ ನಾಶ, ದೇಹದ ನಾಶ. ದೇಹ ಇರುವ ತನಕನೂ ಮಾಡಿ ಏನಿಗೆ ದೇಹದ ಮೂಲಕನೇ ನಾವೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ದೇಹ ಇಲ್ಲದೆ ಹೋದರೆ ಬರೀ ಜೀವ ಏನೂ ಸಾಧನೆ ಮಾಡಲಿಕ್ಕೆ ಸಮರ್ಥ ಅಲ್ಲ. ಅದರಿಂದ ದೇಹ ಅಂತೂ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಮಾಡಿ. ಅದಲ್ಲದೆ ಲಯ ಅಂದರೆ ಮುಕ್ತಿ. ಈ ಲಯ ಅಂದರೆ ಪ್ರಕೃತಿಯ ನಾಶ. ಪ್ರಕೃತಿ ನಷ್ಟ ಆಗೋದು ಯಾವಾಗ? ಮುಕ್ತಿಯ ಸಮಯ ಬಂದಾಗ. ಆದ್ದರಿಂದ ಜೀವ ಮುಕ್ತಿಗೆ ಹೋಗುವ ತನಕವೂ ಇದನ್ನು ಪಾನ ಮಾಡಿಯೇ ಮಾಡ್ರಿ, ಅನಂತರವೂ ಕೂಡ ಇದನ್ನು ಪಾನ ಮಾಡ್ರಿ. ಇದನ್ನು ಶಾಸ್ತ್ರದಲ್ಲಿ ಹಾಗೆ ಹೇಳ್ತಿರ್ತಾರೆ. ಇಲ್ಲಿ ಈ ಜಗತ್ತಿನಲ್ಲಿ ನಾವೇನೇನು ಕೆಲಸಗಳನ್ನೆಲ್ಲ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಶ್ರವಣ ಮಾಡ್ತೀವಿ, ಪ್ರವಚನ ಮಾಡ್ತೀವಿ, ಏನೇನೋ ಮಾಡ್ತಿರ್ತೀವಿ. ಇದೆಲ್ಲ ಯಾಕೆ ಮಾಡುವುದಂದರೆ ಸಂಸಾರದ ಬಂಧನದಿಂದ ದಾಟಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರ್ತೇವೆ. ಸಂಸಾರ ಬಂಧನವನ್ನು ದಾಟಿದ ಮೇಲೆ ಆಮೇಲೆ ಇದನ್ನು ಮಾಡದೆ ಹೋದರೂ ಯಾರು ಕೇಳೋರಿಲ್ಲ.
ನೀವು ಪೂಜೆ ಯಾಕೆ ಮಾಡಲಿಲ್ಲ, ಪ್ರಾತಃ ಕಾಲದಲ್ಲಿ ಹೇಳಲಿಲ್ಲ ಯಾಕೆ, ಇದನ್ನು ಯಾರು ಕೇಳೋರು ಯಾರೂ ಇರೋದಿಲ್ಲ. ಆದರೂ ಕೂಡ ಅವ್ರು ಮಾಡೇ ಮಾಡ್ತಾ ಇರ್ತಾರೆ. ನಾಳೆ ಮುಕ್ತಿಗೆ ಹೋದರೂ ಅವ್ರು ಮಾಡ್ತಿರ್ತಾರೆ, ಭಗವಂತನನ್ನು ಹಾಡಿ ಹೊಗಳ್ತಿರ್ತಾರೆ, ಇನ್ನು ಸಂಕೀರ್ತನ ಮಾಡ್ತಾರೆ, ಪೂಜಾ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅಭ್ಯಾಸ ಆಗಿ ಹೋಗಿಬಿಟ್ಟಿರ್ತದೆ, ಬಿಟ್ಟಿರ್ಲಿಕ್ಕೆ ಮನಸ್ಸಾಗೋದಿಲ್ಲ. ಈ ಜಗತ್ತಿನಲ್ಲಿ ಯಾಕೆ ಮಾಡ್ತೀವಿ ನಾವು? ಹೆದರಿ ಮಾಡ್ತೀವಿ. ಮಾಡದೆ ಹೋದರೆ ಏನು ದೈವ ಪ್ರಕೋಪ ಬರ್ತದೋ, ದೇವರಲ್ಲಿ ಕುಪಿತನಾಗ್ತಾನೋ ಅಂತ ಹೆದರ್ತೀವಿ. ಅಲ್ಲಲ್ಲಿ ನಡುವೆ ಜ್ಯೋತಿಷಿಗಳು ಮೊದಲಾದವರು ಏನಾದ್ರು ತೊಂದರೆ ಆಯಿತು ಅಂತ ಅವ್ರ ಹತ್ರ ಹೋದಾಗ, ಹೌದು ನೀವು ಯಾವುದೋ ನಿಮ್ಮ ಕುಲದೇವರಿಗೆ ಪೂಜೆ ಮಾಡಲಿಲ್ಲ, ಮತ್ತೊಂದೇನೋ ಕಾರಣ ಹೇಳ್ತಾರೆ ಅಂತೂ ಹೆದರಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೇ ಮಾಡ್ತೀವಿ. ಆವಾಗ ಅಂಥ ಹೆದರಿಕೆ ಏನು ಇರೋದಿಲ್ಲ. ಭಗವಂತನ ಬಗ್ಗೆ ಭಕ್ತಿ ಮಾತ್ರ ಇರ್ತದೆ, ಭಗವಂತನ ಬಗ್ಗೆ ಭಯನೂ ಇರ್ತದೆ. ಆದರೆ ಜಗತ್ತಿನಲ್ಲಿ ನಾವು ಬೇರೆ ಯಾವುದೋ ಸಂಗತಿಗೆ, ಬೇರೆ ಯಾವುದೋ ವ್ಯಕ್ತಿಗೆ, ಯಾವುದೋ ಕೆಟ್ಟ ಪರಿಸ್ಥಿತಿಗೆ ಹೇಗೆ ಹೆದರ್ತೀವೋ ಹಾಗೆ ಭಗವಂತನಿಗೆ ಹೆದರೋದಿಲ್ಲ. ಭಗವಂತನ ಬಗ್ಗೆ ಭಯ ಮಿಶ್ರಿತವಾದ ಭಕ್ತಿಯಿಂದಲೇ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಇಲ್ಲಾದರೂ ಕೂಡ ಹೆದರಿ ಮಾಡಬಾರ್ದಂತೆ. ಹೆದರಿ ಮಾಡೋದೇನು ಅಷ್ಟು ಬುದ್ಧಿವಂತಿಕೆ ಅಲ್ಲ ಅದು. ನ ವಿಧೇಹೇ ಚಕಿತಶ್ಚರ್ಯತ್ ಅಂತ ಮುಂದೆ ಭಾಗವತದಲ್ಲೇ ಹೇಳ್ತಾರೆ. ಚಕಿತೇ ಫಲಂ ಅತ್ಯಂತಂ. ಹೆದರಿ ಮಾಡಿದರೆ ಮಾಡೋದು ಮಾಡ್ತೀರಿ, ಫಲ ಕಡಿಮೆ ಆಗ್ತದೆ. ಸಂಪೂರ್ಣವಾದ ಮನಸ್ಸಿನಿಂದ, ತೃಪ್ತವಾದ ಮನಸ್ಸಿನಿಂದ ಮಾಡಬೇಕಂತ. ಮನೋಯತ್ರ ಪ್ರಸೀದತೆ ಅಂತ ಅನೇಕ ಕಡೆ ಧರ್ಮಾಚರಣೆ ಏನು ಮಾಡ್ತಾರೆ, ಮನಸ್ಸಿಗೆ ಸಂತೋಷ ಆಗುವಂತೆ ಮಾಡಬೇಕು. ಯತ್ರ ಚ ಆತ್ಮ ಪ್ರಸೀದತೆ ಮನಃಪೂತಂ ಸಮಾಚರೇತ್. ಏನೇ ಕೆಲಸ ಮಾಡುವಾಗ ಇದೇನೋ ಧರ್ಮಾಚರಣೆ ಯಾರೋ ಹೇಳಿದ್ದಾರೆ ಅದನ್ನು ಮಾಡಬೇಕು, ಮಾಡದಿದ್ದೇನೋ ತೊಂದರೆ ಆದಿತ್ತು, ತಂದೆ ತಾಯಿಂದ್ರಾದರೂ ಕೋಪ ಮಾಡ್ಕೋತಾರೆ ಅನ್ನುವ ಚಿಂತೆ ಎಲ್ಲ ಬಿಟ್ಟು ಸಂತುಷ್ಟವಾದ ಮನಸ್ಸಿನಿಂದ ಮಾಡಿದರೆ ಅದಕ್ಕೆ ಫಲ ಹೆಚ್ಚು. ಆದರೂ ಈ ಜಗತ್ತಿನಲ್ಲಿ ನಮಗದು ಸಾಧ್ಯ ಆಗೋದಿಲ್ಲ, 100% ನಮಗದು ಸಾಧ್ಯ ಆಗೋದಿಲ್ಲ. ಆದರೆ ಮುಕ್ತಿಯನ್ನು ಒಂದು ವೇಳೆ ಪಡೆದ ಮೇಲೆ ಆ ಸ್ವಭಾವ ಎಷ್ಟೋ ದೀರ್ಘಕಾಲದಿಂದ ಸಾಧನೆ ಮಾಡಿರ್ತಾನಲ್ಲ, ಅದನ್ನು ಬಿಟ್ಟಿರ್ಲಿಕ್ಕೆ ಮನಸ್ಸಾಗೋದಿಲ್ಲ. ಮತ್ತು ಹಾಸ್ಯಕ್ಕಾಗಿ ಇದನ್ನು ಹೇಳ್ಬೋದು, ಇಲ್ಲಿ ನಮಗೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಏನೋ ಕೆಲಸ ಮಾಡಬೇಕಾಗ್ತದೆ, ವೃತ್ತಿ ಉದ್ಯೋಗ ವ್ಯಾಪಾರ ಇತ್ಯಾದಿ. ಮುಕ್ತಿಗೆ ಹೋದ ಮೇಲೆ ಹೊಟ್ಟೆ ಬಟ್ಟೆ ಪ್ರಶ್ನೆ ಏನಿಲ್ಲಲ್ಲ. ಮತ್ತು ಆವಾಗ ಅವನಿಗೆ ಸಮಯ ಹೇಗೆ ಪಾಸ್ ಆಗಬೇಕು, ಅದೊಂದು ಸುಮ್ಮನೆ ಹಾಸ್ಯದ ಮಾತಷ್ಟೇ. ಇಲ್ಲಿ ಸಮಯ ಪಾಸ್ ಆಗದೆ ಹೋದರೆ ಮನುಷ್ಯನಿಗೆ ಕಿರಿಕಿರಿ ಆಗ್ತಿರ್ತದೆ, ಬೇಸರ ಆಗ್ತಿರ್ತದೆ. ಮುಕ್ತನಿಗೆ ಸಮಯ ಹೇಗೆ ಕಳಿಬೇಕು ಅನ್ನೋದೊಂದು ಪ್ರಶ್ನೆ ಇರೋದೇ ಇಲ್ಲ. ಯಾಕಂದರೆ ಒಳಗಿರೋ ಸುಖವನ್ನೇ ಕಂಡ್ಕೊಂಡು ಬಿಟ್ಟಿರ್ತಾನೆ, ಸುಖದ ಖಜಾನೆನೇ ಓಪನ್ ಆಗಿಬಿಟ್ಟಿರ್ತದೆ. ಅದರಿಂದ ಅವನಿಗೆ ಸಮಯ ಹೇಗೆ ಕಳಿಬೇಕು ಅನ್ನೋ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆದರೂ ಇದ್ದ ಸಮಯವನ್ನೆಲ್ಲ ಭಗವಂತನ ಆರಾಧನೆಯಲ್ಲೇ ಕಳೀತಾನೆ. ಆದ್ದರಿಂದ ಆಮೇಲೂ ಕೂಡ ಅದನ್ನು ಪಾನ ಮಾಡಿಯೇ ಮಾಡ್ರಿ. ಮುಹುರಹೋ ಮುಹುಹು ಮತ್ತೆ ಮಾಡ್ರಿ, ಆಮೇಲೆ ಹೋದ್ಮೇಲೂ ಮಾಡ್ರಿ. ಅಹೋ ಅಂತ ಆ ವ್ಯಾಸರೇ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸ್ತಾರೆ. ಇಂಥ ದೊಡ್ಡ ಕಾವ್ಯ ಸಿಕ್ಕಿದೆ, ಈ ಕಾವ್ಯ ಸಿಕ್ಕಾಗ ಸುಮ್ಮನೆ ಯಾಕೆ ಕಾಲ ವ್ಯರ್ಥ ಮಾಡ್ತೀರಿ? ರಸಿಕರು ಅಂತಂತಿರ್ತಾರೆ, ಚಿತ್ರರಸಿಕರು, ಚಿತ್ರವನ್ನು ನೋಡಿ ಮನರಂಜನೆ ಚಟುವಟಿಕೆಗಳಲ್ಲಿ ಆಸಕ್ತಿ ಕಾಣುವವರು, ಕಾವ್ಯ ರಸಿಕರು ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಕರಿತಿರ್ತಾರೆ. ಭಾಗವತದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ರಸ ಆಸಕ್ತಿ ಇದ್ದವರು ಅವರು ಮಾಡ್ರಿ. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ರಸಿಕರಾಗ್ರಿ. ಹುಟ್ಟಿದಾರಭ್ಯಾರು ರಸಿಕರಾಗಿರೋದಿಲ್ಲ. ಅನೇಕ ಸರಿ ನಾವು ನೋಡಿದ್ದೀವಿ, ನಮ್ಮದೇ ಬಾಲ್ಯ ಯೌವನ ಅದನ್ನೆಲ್ಲ ದಾಟಿ ಬಂದಿದ್ದೀವಿ ನಾವು. ಯಾರೋ ದೊಡ್ಡ ದೊಡ್ಡ ಭಕ್ತರು ಸಣ್ಣ ಸಣ್ಣ ವಯಸ್ಸಿನಲ್ಲೇ ಭಗವಂತನ ಕಡೆಗೆ ಮನಸ್ಸಿಟ್ಟು ಅಧ್ಯಾತ್ಮದಲ್ಲಿ ಅಲ್ಲೇ ಮುಳುಗಿ ಅಲ್ಲೇ ಇದ್ದವ್ರು ದೊಡ್ಡ ದೊಡ್ಡ ಇರ್ತಿರ್ತಾರೆ. ಆದರೆ ನಮ್ಮಂಥವರಿಗೆ ಅದು ಆರಂಭದಿಂದ ಏನು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಹಾಗೆ ಬರೋದಿಲ್ಲ ಅದು. ವಿಷ್ಣು ತೀರ್ಥರು ಅದನ್ನು ಭಾಗವತ್ ಸಾರೋದ್ಧಾರದಲ್ಲಿ ಜನ್ಮಾದ್ಯ ಸಹಿತ ಅನ್ನೋ ಶ್ಲೋಕದಲ್ಲಿ ಮೊದಲೇ ಹೇಳಿರ್ತಾರೆ. ನಮ್ಮಂಥವರಿಗೆ ಆರಂಭದಲ್ಲಿ ಹುಟ್ಟಿದ ಮೇಲೆ ತಂದೆ ತಾಯಂದಿರಾದವರು ದೇವರಿಗೆ ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡಿಸ್ತಾರೆ, ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡಿಸ್ತಾರೆ, ಹಿಡಿದು ಒತ್ತಾಯದಿಂದ ಮಾಡಿಸ್ತಿರ್ತಾರೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಉಪನಯನ ಆಗ್ತದೆ, ಅಥವಾ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಅಯ್ಯಾಚಾರ ಇತ್ಯಾದಿಗಳಾದಾಗ ಅವ್ರಿಗೊಂದಿನ ಧಾರ್ಮಿಕ ಸಂಸ್ಕಾರ ಬೋಧನೆ ಮಾಡಿದಾಗ ಮಕ್ಕಳಿಗೆ ಎಷ್ಟು ಆಲೋಚನೆ ಇರ್ತದೆ, ಅದನ್ನು ಮಾಡಬೇಕು ಅಂತ ಎಷ್ಟು ಅವರಿಗೂ ಉತ್ಸಾಹ ಸ್ಫೂರ್ತಿ ಇದ್ದಿತ್ತು. ಒತ್ತಾಯಕ್ಕಾಗಿ ಮಾಡ್ತಿರ್ತಾರೆ. ಸ್ವಲ್ಪ ವಯಸ್ಸಾದ್ಮೇಲೆ ಧರ್ಮದಲ್ಲಿ ಆಸಕ್ತಿ ಮೂಡಿದಾಗ ಸಮಾಧಾನದಿಂದ ಮಾಡ್ತಿರ್ತಾರೆ. ಇಷ್ಟಾದ್ರೂ ಚಿಕ್ಕ ಮಕ್ಕಳನ್ನಾಗಲಿ ದೊಡ್ಡವರನ್ನಾಗಲಿ ಮುನ್ನಡೆಸುವುದು ಯಾವುದು? ಹಿಂದಿನ ಸಂಸ್ಕಾರವೇ. ಒಂದೇ ಧಾರ್ಮಿಕ ವಾತಾವರಣದಲ್ಲಿ ಒಂದು ಧಾರ್ಮಿಕ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳೇ ಎಲ್ಲರೂ ಒಂದೇ ಥರ ಇರ್ತಾರಂತಿಲ್ಲಲ್ಲ. ಒಬ್ಬೊಬ್ರ ಸಂಸ್ಕಾರ ಒಂದೊಂದು ಥರ ಇರ್ತದೆ, ಒಬ್ಬೊಬ್ರು ಒಂದೊಂದು ಮಾರ್ಗ ಹಿಡಿತಾರೆ. ಅದರಿಂದ ಪೂರ್ವ ಜನ್ಮದ ಒಂದು ಸಂಸ್ಕಾರ ಇದ್ದರೆ ಅದು ಈ ಜನ್ಮದಲ್ಲಿ ಕೂಡ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಮುನ್ನಡೆಸ್ತದೆ.
ಆವಾಗ ಮಕ್ಕಳಾದವರು ಸ್ವಲ್ಪ ವಿಳಂಬ ಆದರೂ ಅಡ್ಡಿ ಇಲ್ಲ, ಮಾರ್ಗದಲ್ಲಿ ಮುಂದಡಿತಾರೆ. ಆದ್ದರಿಂದ ರಸಿಕರಾಗಬೇಕು. ಹುಟ್ಟಿದಾರಭ್ಯ ಯಾರು ರಸಿಕರು ಇರೋದಿಲ್ಲ. ಹುಟ್ಟಿದಾರಭ್ಯನೇ ನಾವು ಇದನ್ನು ನಿರೀಕ್ಷೆ ಮಾಡುವುದಾದರೆ ಹುಟ್ಟಿದಾರಭ್ಯ ಮಕ್ಕಳು ಸ್ಕೂಲಿಗೂ ಹೋಗೋದಿಲ್ಲ. ನಾವೇನಾದರೂ ಸ್ಕೂಲಿಗೆ ಬೇಕಾದರೂ ಹೋಗು, ಬೇಡಾದರೂ ಬಿಡು ಅಂತ ಮಕ್ಕಳಿಗೆ ಆಯ್ಕೆಗೆ ಏನಾದ್ರು ಬಿಟ್ಟರೆ ಯಾವ ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ. ಯಾವ ವಿಜ್ಞಾನಿ, ತಂತ್ರಜ್ಞಾನಿ, ಯಾವ ದೊಡ್ಡ ಮೇಧಾವಿ ಯಾರೂ ತಯಾರಾಗಲಿಕ್ಕಿಲ್ಲ. ಎಲ್ಲರೂ ಮನೆಯಲ್ಲೇ ಇದ್ದು ತಂದೆ ತಾಯಿನ ನೋಡ್ತಾನೆ, ಅಲ್ಲೇ ಏನಾದರೂ ತಿನ್ನುತ್ತಾ ಆಟ ಆಡ್ತಾ ಕಾಲ ಕಳೀಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಆದರೆ ಅವ್ರ ತಲೆಗೆ ಒಂದು ಇಂಥ ಆದರ್ಶ ತುಂಬಬೇಕಾಗ್ತದೆ, ರಸ ಅವರಲ್ಲಿ ನಾವು ತುಂಬಬೇಕಾಗ್ತದೆ. ಅದಕ್ಕೆ ಆ ರಸ ತುಂಬಬೇಕಾದ್ರೆ ತಂದೆ ತಾಯಂದಿರಿಗೆ ಆ ರಸಜ್ಞತೆ ಇರಬೇಕು. ಲೌಕಿಕ ವಿಷಯದ ಬಗ್ಗೆ ರಸಜ್ಞತೆ ಇರುವುದೇನು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡಂತೂ ಬೇಕು. ಆ ದುಡ್ಡಿಗಾಗಿ ಏನಾದ್ರು ಒಂದು ವ್ಯಾಪಾರ, ವ್ಯವಹಾರ, ಉದ್ಯೋಗ ಅಂತೂ ಮಾಡಲೇಬೇಕು. ತಂದೆ ತಾಯಂದಿರು, ಅಜ್ಜ ಅಜ್ಜಿಯರು ಅವರೇ ಮಾಡಿರ್ತಾರೆ, ಅವರು ದುಡ್ಡೇ ಗಳಿಸಿರ್ತಾರೆ. ಅಥವಾ ತಮಗೆ ಆಗದೇ ಇದ್ದನಾದರೂ ತಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ನಿರೀಕ್ಷೆ ಆದರೂ ಮಾಡ್ತಾರೆ, ದೊಡ್ಡ ಸ್ಥಾನಕ್ಕೆ ಏರಬೇಕು ಅಂತ. ಅದನ್ನು ತುಂಬುತ್ತಾರೆ. ಇಂಥ ಉದ್ಯೋಗ ಮಾಡಬೇಕು, ಇಷ್ಟು ದುಡ್ಡು ಗಳಿಸ್ಬೇಕು ಅಂತ ಹೀಗೆಲ್ಲ. ಅದನ್ನು ಅಂಥದೇ ಭಾವನೆಯನ್ನು ಅಧ್ಯಾತ್ಮದಲ್ಲೂ ಕೂಡ ಹಿರಿಯರಾದವರು ಮಕ್ಕಳಿಗೆ ತುಂಬಬೇಕು. ಮಕ್ಕಳನ್ನು ರಸಿಕರನ್ನಾಗಿ ಮಾಡಬೇಕು. ಈಗಾಗಲೇ ನೀವು ರಸಿಕರಾಗಿದ್ದರೆ, ರಸಜ್ಞರಾಗಿದ್ದರೆ ಭಾಳ ಸಂತೋಷ, ಪಾನ ಮಾಡೇ ಬಿಡ್ರಿ. ಒಂದು ವೇಳೆ ರಸಜ್ಞರಾಗಿಲ್ಲದೆ ಹೋದರೂ ಅಧ್ಯಾತ್ಮದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಆಮೇಲೆ ಅದನ್ನು ಮಾಡಿರಿ. ಭಾವುಕಾಹ, ಎಲ್ಲ ಪುರುಷಾರ್ಥಗಳು ನಿಮಗೆ ಸಿಗ್ತವೆ, ನೀವು ಕೂಡ ಭಾವುಕರಾಗ್ತೀರಿ. ಅದಕ್ಕೆ ಹೆಚ್ಚಿನ ಅರ್ಥಗಳನ್ನು ಮುಂದೆ ಹೇಳ್ತೇನೆ ಮತ್ತೆ. ರಸಿಕಾಹ ಭುವಿ ಭಾವುಕಾಹ. ಭಾಗವತದಂಥ ಗ್ರಂಥ ಸಿಕ್ಕಿದೆ, ಮತ್ತೆ ವಿಳಂಬ ಯಾಕೆ ಮಾಡ್ತೀರಿ? ಹಿಂದಿನ 2ನೇ ಶ್ಲೋಕದಲ್ಲಿ ಅದು ಬಂದಿದೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಅನ್ನೋ ಶ್ಲೋಕದಲ್ಲಿ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರ ಅನ್ನುವ 3ನೇ ಸಾಲಿನಲ್ಲಿ ಪಾದದಲ್ಲಿ ಆ ವಿಚಾರ ಬಂದಿದೆ. ಮಹಾಮುನಿಗಳಾದ ವೇದವ್ಯಾಸರು ರಚನೆ ಮಾಡಿದಂಥ ಭಾಗವತ ಕಣ್ಣೆದುರಿಗಿದ್ದಾಗ ಪರೈಹಿ ವ್ಯರ್ಥವಾದ ಸಂಗತಿಗಳು, ವ್ಯರ್ಥವಾದ ಗ್ರಂಥಗಳ ಬಗ್ಗೆ ಯಾಕೆ ಮನಸ್ಸು ಹಾಕ್ತೀರಿ? ಮನಸ್ಸು ಇಡಬೇಡ್ರಿ. ಅಲ್ಲಿ ಅರ್ಥ ಕಾಮಗಳ ಬಗ್ಗೆ ಯಾಕೆ ಮನಸ್ಸು ಕಾಣ್ತೀರಿ? ಬೇರೆ ಬೇರೆ ಗ್ರಂಥಗಳ ಬಗ್ಗೆ, ವ್ಯರ್ಥವಾದ ಗ್ರಂಥಗಳ ಬಗ್ಗೆ ಗಮನ ಕೊಟ್ಟು ಯಾಕೆ ಸಮಯ ಹಾಳು ಮಾಡ್ಕೊಳ್ತೀರಿ? ಇದ್ರ ಬಗ್ಗೆ ಗಮನ ಕೊಡ್ರಿ. ಇಂಥವ್ರನ್ನ ನೋಡಿ ಅಹೋ ಅಂತ ಅವ್ರಿಗೆ ಸಂತೋಷ ಆಗ್ತದಂತ ವ್ಯಾಸರಿಗೆ. ಮಹಾಭಾರತದಲ್ಲಿ ಅವನ ಮಾತು ಬರ್ತದೆ, ಹಿಂದೆನೂ ಹೇಳಿದ್ದೆ. ಊರ್ಧ್ವಬಾಹುರಿ ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. 2 ಕೈ ಮೇಲೆತ್ತಿ ಜೋರಾಗಿ ಹೇಳ್ತಿದ್ದೇನೆ. ಏನಂತ? ಧರ್ಮಾಚರಣೆ ಮಾಡಿರಿ ಸಾಕು. ಅದರಿಂದ ದುಡ್ಡು ಸಿಗ್ತದೆ, ಸ್ವಲ್ಪ ವಿಳಂಬೆಗಾದರೂ ಸಂಪತ್ತು ಬರ್ತದೆ ಧರ್ಮಾಚರಣೆಯಿಂದ. ಅರ್ಥಪ್ರಾಪ್ತಿನೂ ಆಗ್ತದೆ, ಕಾಮಪ್ರಾಪ್ತಿನೂ ಆಗ್ತದೆ. ಆದರೆ ಇಷ್ಟೆಲ್ಲ ನಾನು ಹೇಳಿದ್ರು, ಧರ್ಮದ ಮಹತ್ವದ ಬಗ್ಗೆ ಹೇಳಿದ್ರು ನಚ ಕಶ್ಚಿತ್ ಶೃಣೋತಿಮೆ, ಯಾರು ನನ್ನ ಮಾತು ಕೇಳ್ತಿಲ್ಲ. ಸ ಕಿಮರ್ಥಂ ನ ಸೇವಿತೆ, ಧರ್ಮಾಚರಣೆ ಯಾಕೆ ನೀವು ಮಾಡ್ತಿಲ್ಲ ಅಂತ ವ್ಯಾಸ 2 ಕೈಗಳನ್ನು ತೋಳುಗಳನ್ನು ಮೇಲೆತ್ತಿ ಹೇಳ್ತಾರಂತೆ. ಆ ಥರ ಇಲ್ಲೂ ಹೇಳ್ತಿದ್ದಾರೆ. ಈ ಭಾಗವತವನ್ನು ಕೇಳಿ ಬನ್ನಿರಿ, ಹೇಳಿ ಬನ್ನಿರಿ ಅಂತ ಇಲ್ಲಿಯೂ ಕೂಡ ಕರಿತಾ ಇದ್ದಾರೆ. ಇಲ್ಲಿ ಭಾಗವತದ ಫಲ ಏನು ಅಂತ ಹಿಂದೆ ಹೇಳಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವ ಅನ್ನೋ ಶ್ಲೋಕ 2ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಭಗವಂತನನ್ನು ಕಾಣುವುದು, ಸಕಲ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಭಗವಂತನನ್ನು ಕಾಣುವುದು, ಮುಕ್ತಿಯನ್ನು ಪಡೆಯುವುದು ಅದರ ದೊಡ್ಡ ಪ್ರಯೋಜನ ಅಂತ ಹಿಂದೆ ಹೇಳಿದ್ದಾರೆ. ಫಲದ ಬಗ್ಗೆ ಏನು ಗೊತ್ತಿಲ್ಲ ಅಂತಲ್ಲ, ಫಲದ ಬಗ್ಗೆ ಗೊತ್ತಿದ್ದ ಮೇಲೂ ಕೂಡ ಪ್ರಶಂಸಾ ವಿಧಿಭ್ಯಾಮ್ ಮತ್ತಷ್ಟು ಅದನ್ನು ಪ್ರಶಂಸೆ ಮಾಡಿದರೆ, ಮತ್ತಷ್ಟು ಪ್ರಶಂಸೆ ಮಾಡಿದರೆ, ಹಾಗಾದರೆ ನಾವು ಅದನ್ನೊಂದು ಬಾರಿ ನೋಡಿಬಿಡೋಣ ಅಂತ ಗೊತ್ತಾಗ್ತದೆ. ಫಲ ಇದೆ ಅಂತ ಗೊತ್ತು, ಮತ್ತೆ ಹ್ಯಾಮರಿಂಗ್ ಮಾಡಬೇಕು, ಸುತ್ತಿಗೆ ಪೆಟ್ಟು ಬೀಳ್ತಿರ್ಬೇಕು. ಇಂಥ ಫಲ ಇದೆ, ಇಂಥ ಫಲ ಇದೆ, ಬನ್ರಿ ಬನ್ರಿ ಮತ್ತೆ ಹೇಳಿದಾಗಲೇ ಮನುಷ್ಯ ಅಲ್ಲಿ ಪ್ರವೃತ್ತಿ ಮಾಡ್ತಾನೆ. ಪ್ರಶಂಸಾ ವಿಧಿಭ್ಯಾಂ ಕ್ಷಿಪ್ರ ಪ್ರವೃತ್ತಿ ಭವತಿ. ಆದ್ದರಿಂದ ಅವನು ಬೇಗ ಅಲ್ಲಿ ಕೆಲಸ ಮಾಡ್ತಾನೆ, ಬಂದು ತೊಡಗ್ತಾನೆ ಅದರಲ್ಲಿ. ಇತಿ ಪ್ರಶಸ್ಯ ವಿಧತ್ತೆ, ಆದ್ದರಿಂದ ಅದನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ನಿಗಮ ಕಲ್ಪತರೋಹೋ ಗಲಿತಮಿತಿ. ವೇದ ಅನ್ನುವುದೇ ಒಂದು ದೊಡ್ಡ ವೃಕ್ಷ, ಅದರಿಂದ ಉದುರಿ ಬಿದ್ದಂಥ ಹಣ್ಣಿದು. ಯಾರು ಉದುರಿಸಿದ್ದು ಅಂದರೆ ಭಗವತ ಗಲಿತಂ, ಸ್ವಯಂ ಭಗವಂತನೇ ಆ ಹಣ್ಣನ್ನು ಕೆಳಗೆ ಬೀಳಿಸಿದ.
ಶುಕೇನ ದ್ರವೀಕೃತಂ ಉಕ್ತಂಚ ಬ್ರಹ್ಮಾಂಡೆ. ಹಣ್ಣು ದೊಡ್ಡ ಹೆಮ್ಮರದಲ್ಲೊಂದು ಹಣ್ಣಾಯಿತು, ಗಿಳಿ ಅದನ್ನು ಕಚ್ಚಿ ಅದರ ರಸ ನೋಡಿತು. ಹಾಗಾದರೆ ಹಣ್ಣು ಇನ್ನು ಇವೆಲ್ಲ ಕಾಯಿಗಳ ಹಣ್ಣಾಗಿರ್ಬೋದು ಅಂತ ತಿಳ್ಕೊಂಡು ನಮ್ಮಂಥ ಮನುಷ್ಯರು ಕೂಡ ಅದನ್ನು ಬಯಸಿದೆವು. ಬ್ರಹ್ಮಾಂಡ ಪುರಾಣದಲ್ಲಿ ಅದನ್ನೇ ಹೇಳ್ತಾರೆ. ಅಲ್ಲಿ ಗಿಳಿ ಮೊದಲಾದ ಹಕ್ಕಿಗಳು ಹಣ್ಣನ್ನು ರುಚಿ ನೋಡಿರ್ತವೆ. ಇಲ್ಲಿ ಗಿಳಿ ಅಂದರೆ ಈ ಶುಕಾಚಾರ್ಯ, ಅವನೇ ಭಾಗವತ ಪ್ರವಚನ ಮಾಡಿದ. ಬ್ರಹ್ಮಾಂಡ ಪುರಾಣದಲ್ಲಿ ಏನಿದೆ ಅಂದರೆ, ಮಹಾಮೋಕ್ಷ ಫಲೋ ವೃಕ್ಷ ವೇದೋಯಂ ಸಮುದೀರಿತ. ವೇದ ಅನ್ನುವುದು ದೊಡ್ಡ ವೃಕ್ಷ ಇದ್ದಂತೆ, ವೇದಾದಿ ಶಾಸ್ತ್ರಗಳು ದೊಡ್ಡ ವೃಕ್ಷ ಇದ್ದಂತೆ. ಅದು ಅದರಲ್ಲಿ ಏನಿದೆ, ವೃಕ್ಷ ಅಂದಮೇಲೆ ಅದಕ್ಕೊಂದು ಹಣ್ಣಿರಬೇಕು, ಮತ್ತು ಅದಕ್ಕೆ ಹೂವಿರಬೇಕು, ಎಲೆಗಳಿರಬೇಕು, ಚಿಗುರು ಇರಬೇಕು. ಇದೆಲ್ಲ ಎಲ್ಲಿ ಕಾಣಿಸ್ತದೆ ಈ ವೇದ ಅನ್ನೋ ವೃಕ್ಷದಲ್ಲಿ ಅಂದರೆ ಅದನ್ನು ಈ ಪುರಾಣದಲ್ಲಿ ಹೇಳ್ತಾರೆ. ವೇದ ಅನ್ನುವ ವೃಕ್ಷಕ್ಕೆ ಧರ್ಮ ಅನ್ನುವುದೇ ಹೂವು, ಅರ್ಥ ಅನ್ನುವುದು ಅದರ ಎಲೆ, ಕಾಮ ಅನ್ನುವುದು ಅದರ ಚಿಗುರೆಲೆ. ಮೊದಲು ಸಣ್ಣ ಚಿಗುರೇನು ಕಾಣಿಸ್ತದಲ್ಲ ಅದೇ ಕಾಮ. ಮತ್ತೆ ಮೋಕ್ಷ ಅನ್ನುವುದು ಅದರ ಫಲ. ಇದೊಂದು ತುಂಬ ಸುಂದರವಾದಂಥ ಹೋಲಿಕೆ. ಮೊದಲು ನಮಗೆ ವೃಕ್ಷದಲ್ಲಿ ಕಾಣಿಸುವುದು ಚಿಗುರು, ಆ ಚಿಗುರು ದೊಡ್ಡ ಎಲೆ ಆಗ್ತದೆ, ಆ ಎಲೆಯಿಂದ ಮುಂದೆ ಕಾಯಿ ಆಗ್ತದೆ, ಕಾಯಿಯಿಂದ ಮುಂದೆ ಹಣ್ಣಾಗ್ತದೆ. ಈ ಕೆಲವು ವೃಕ್ಷಗಳಲ್ಲಿ ಕಾಯಿ ಬಿಟ್ಟು ಆಮೇಲೆ ಹಣ್ಣಾಗ್ತದೆ, ಕೆಲವು ಕಡೆ ನೇರವಾಗಿ ಹಣ್ಣಾಗ್ತಿರ್ತದೆ. ಇಂಥವೆಲ್ಲ ನಾನಾ ಥರದ ವೃಕ್ಷಗಳನ್ನು ನಾವು ನೋಡಿರ್ತೀವಿ. ಕಾಮ ಅನ್ನುವುದೊಂದು ಚಿಗುರೆಲೆ, ಪಲ್ಲವ ಅಂದರೆ ಚಿಗುರೆಲೆ. ಕಾಮ ಅದೊಂದು ಚಿಗುರೆಲೆ. ಅದೇನು ಕಾಮ ಅಂದರೆ ಚಿಗುರೆಲೆ? ಕಾಮ ಅಂದರೆ ಸ್ತ್ರೀ ಪುರುಷರ ನಡುವೆ ಒಂದೇನು ಕಾಮ ಇರ್ತದಲ್ಲ, ಆ ಕಾಮವನ್ನು ಇಲ್ಲೇನು ಹೇಳ್ತಿಲ್ಲ. ಅದು ಅಲ್ಲ ಅಂತಲ್ಲ, ಅದು ಒಂದು ಕಾಮನೆ. ಮತ್ತು ಅದಲ್ಲದೆ ಕಾಮ ಅಂದರೆ ಬಯಕೆ. ಮೊದಲು ವೃಕ್ಷದಲ್ಲಿ ಕಾಣಿಸ್ಕೊಳ್ಳೋದು ಚಿಗುರೆಲೆ, ಕೆಂಬಣ್ಣದ ಚಿಗುರು, ಮೋಹಕವಾದ ಚಿಗುರು ಮೊದಲು ಕಾಣಿಸ್ತದೆ ವೃಕ್ಷದಲ್ಲಿ. ಹಾಗೆ ನಮ್ಮಲ್ಲಿ ಮೊದಲು ಬಯಕೆ, ಅಧ್ಯಾತ್ಮವನ್ನು ಕೇಳಬೇಕು, ಭಾಗವತಾದಿಗಳನ್ನು ಕೇಳಬೇಕು ಅಂತ ಒಂದು ಬಯಕೆ ಮೊದಲು ಚಿಗುರು ಹೊಡಿತದೆ. ಅದನ್ನು ವ್ಯವಹಾರದಲ್ಲಿ ಹೇಳ್ತಿರ್ತಾರೆ, ಆಸೆ ಚಿಗುರು ಹೊಡೆಯಿತು ಅಂತ ಹೇಳ್ತಿರ್ತಾರೆ. ಚಿಗುರು ಅಂದರೆ ಪ್ರಾರಂಭ ಅಂತಲೇ ಅರ್ಥ. ಸ್ವಲ್ಪ ಹೊತ್ತು ಮೊದಲು ಹೀಗೆ ಚಿಗುರು ಕಾಣಿಸ್ತದೆ. ಆದ್ದರಿಂದ ಕಾಮ ಅಂದರೆ ಬಯಕೆ, ಧರ್ಮಾಚರಣೆ ಮಾಡಬೇಕು, ಅಧ್ಯಾತ್ಮದ ಬಗ್ಗೆ ಗಮನ ಕೊಡಬೇಕು, ವ್ಯರ್ಥವಾದ ಜೀವನ ಕಳಿಬಾರದು ಅಂತ ಒಂದು ಬಯಕೆ. ಆ ಬಯಕೆ ಅನ್ನುವುದೇ ಒಂದು ಚಿಗುರೆಲೆ. ಅದಲ್ಲದೆ ಕಾಮ ಅಂದರೆ ಸ್ತ್ರೀ ಪುರುಷರ ನಡುವಿನ ಕಾಮ ಅಂತ ಇಟ್ಕೊಂಡ್ರು ಅದೂ ತಪ್ಪೇನಲ್ಲ. ಯಾಕೆಂದರೆ ಸಂಸಾರ ಅನ್ನುವುದೇ ಅಧ್ಯಾತ್ಮಕ್ಕೆ ಮೂಲ. ಇಲ್ಲಿ ಈಸಬೇಕು, ಆಮೇಲೆ ಇದ್ದು ಜಯಿಸಬೇಕು. ಗಂಡು ಹೆಣ್ಣುಗಳ ನಡುವೆ ಒಂದು ಆಕರ್ಷಣೆ ಇರ್ತದೆ. ಬೇರೆ ಪ್ರಾಣಿಗಳಲ್ಲಿಯೂ ಗಂಡು ಹೆಣ್ಣು ನಡುವೆ ಆಕರ್ಷಣೆ ಇರ್ತದೆ. ಆದರೆ ಆ ಆಕರ್ಷಣೆಯಿಂದ ಏನು ಮಹಾಫಲ ಸಾಧ್ಯ ಆಗೋದಿಲ್ಲ. ಇಲ್ಲಿ ಗಂಡ ಹೆಂಡಂತರ ನಡುವೆನೂ ಒಂದು ಕಾಮ ಅನ್ನೋದೇನಿರ್ತದಲ್ಲ, ಅದು ಒಂದು ಚಿಗುರೆ ಈ ವೇದ ವೃಕ್ಷಕ್ಕೆ. ಯಾಕೆ ಅಂದರೆ ನಮಗೆ ಮದುವೆ ಮಾಡುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಬೋಧನೆ ಮಾಡಿಸಿರ್ತಾರೆ. ಗಂಡನಾದವನು ಹೆಂಡತಿಯನ್ನು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅರ್ಥಕ್ಕೆ ಸಂಬಂಧಪಟ್ಟಂತೆ, ಕಾಮಕ್ಕೆ ಸಂಬಂಧಪಟ್ಟಂತೆ ಮೀರಬಾರದು. ನಾವಿಬ್ಬರು ಸೇರಿ ಧರ್ಮ ಅರ್ಥ ಕಾಮಗಳನ್ನು ಅನುಭವಿಸೋಣ, ಮುಂದೆ ಮೋಕ್ಷ ಸಾಧನೆ ಆಗ್ತದೆ ಅಂತ ಅವರು ಪ್ರತಿಜ್ಞೆ ಮಾಡಿರ್ತಾರೆ. ಮತ್ತು ಹೀಗೆ ಅವರು ಮಾಡಿದ್ದರಿಂದ, ಧಾರ್ಮಿಕವಾದ ಜೀವನ ನಡೆಸಿದ್ದರಿಂದ, ಇಬ್ಬರೂ ಪರಸ್ಪರ ಪೂರಕ ಆಗಿದ್ದರಿಂದ ಧರ್ಮಾಚರಣೆ ಸಾಧ್ಯ ಆಗ್ತದೆ. ಯಾರು ಗೃಹಸ್ಥನಾಗೋದಿಲ್ಲ ಅವನಿಗೆ ನೇರವಾಗಿ ಎಲ್ಲರಿಗೂ ಆ ಧರ್ಮದ ಆಚರಣೆ ಸಾಧ್ಯ ಆಗೋದಿಲ್ಲ. ಕೆಲವರು ಗೃಹಸ್ಥ ಜೀವನದಲ್ಲಿ ಆಸಕ್ತಿನೇ ಇಲ್ಲದೇನೆ ಕೇವಲ ಧರ್ಮದಲ್ಲಿ ಮಾತ್ರ ಆಸಕ್ತರಿದ್ದವರು, ಅಧ್ಯಾತ್ಮದಲ್ಲಿ ಮಾತ್ರ ಆಸಕ್ತಿ ಇದ್ದವರು ಇರ್ತಿರ್ತಾರೆ. ಅವ್ರ ಬಗ್ಗೆ ನಾವಿಲ್ಲಿ ಹೇಳ್ತಿಲ್ಲ. ಆದರೂ ನಮ್ಮಂಥವ್ರಿಗೆಲ್ರಿಗೂ ಕೂಡ ವೈವಾಹಿಕ ಜೀವನ ಅನ್ನೋದು ಮೊದಲ ಮೆಟ್ಲು. ಅದಾದಮೇಲೆ ಒಂದು ಹಂತದಲ್ಲಿ ಸುಖ ಎಲ್ಲ ಉಂಡ ಮೇಲೆ ಇನ್ನು ಧರ್ಮ ಅಧ್ಯಾತ್ಮ ಅದ್ರ ಕಡೆ. ಇದು ನಮಗೆ ಸಹಜ. ನೇರವಾಗಿ ಸಣ್ಣ ವಯಸ್ಸಿನಲ್ಲಿ, ಬಾಲ್ಯದಲ್ಲಿ, ಯೌವನದಲ್ಲಿ ನಮಗೇನು ಇದನ್ನೆಲ್ಲ ಕೇಳಬೇಕು ಅಂತ ಅನಿಸೋದಿಲ್ಲ. ಆವಾಗೊಂದೇಳಿ ಕೇಳಿದ್ರು ಅದರಲ್ಲಿ ಡಿಗ್ರಿ ಮಾಡಿಕೊಂಡ್ರೆ ಆ ಥರ ಅಲ್ಲಿ ಗಮನ ಹೋಗಿರ್ತದೆ ಅಷ್ಟೇ. ಸಹಜವಾದ ಆಸಕ್ತಿ ಅಲ್ಲಿ ಇರೋದಿಲ್ಲ. ಸಹಜವಾದ ಆಸಕ್ತಿ ಬರೋದು ಯಾವಾಗ ಅಂದರೆ ಸಂಸಾರದಲ್ಲಿ ಸುಖ ದುಃಖ ಎಲ್ಲ ಉಂಡಾಗ, ಆಮೇಲೆ ಆಸಕ್ತಿ ಬರೋದು. ಇದು ಈಸಬೇಕು, ಆಮೇಲೆ ಈಸಿಯೇ ಜಯಿಸಬೇಕು.
ಮಹಾಭಾರತದಲ್ಲಿ ಬರೋ ಮಾತನ್ನು ಹೇಳಿದ್ದೆ ಅವತ್ತು ಮೊನ್ನೆ ಏಕಾದಶಿ ದಿವಸ. ಧರ್ಮ ಅರ್ಥ ಕಾಮ ಇವೆಲ್ಲ ಪರಸ್ಪರ ವಿರುದ್ಧ, ಹೇಗೆ ಅದಕ್ಕೆ ಸಂಗಮ ಒಟ್ಟುಗೂಡಿಸ್ಕೊಂಡು ನಡೆಯೋದು ಹೇಗೆ ಅಂದರೆ, ಯಾರಿಗೆ ಬುದ್ಧಿ ಇಲ್ವೋ ಅವರಿಗೆ ಧರ್ಮ ಅರ್ಥ ಕಾಮಗಳನ್ನು ಒಟ್ಟಿಗೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ವಿವೇಕ ಇರೋದಿಲ್ಲ. ವಿವೇಕ ಇದ್ದವರು ತಮ್ಮ ವೈವಾಹಿಕ ಜೀವನವನ್ನು ಧಾರ್ಮಿಕ ಜೀವನಕ್ಕೆ ಅನುಕೂಲ ಮಾಡ್ಕೋತಾರೆ. ಯಸ್ಯ ಭಾರ್ಯಾಚ ಧರ್ಮಶ್ಚ ಪರಸ್ಪರ ವಶಾನುಗೋ. ನಮ್ಮ ಹೆಂಡತಿ ಅಂದರೆ ನಮ್ಮ ಗಂಡ ಹೆಂಡಂದರೆ ವೈವಾಹಿಕ ಜೀವನ ಅನ್ನೋದು ಧಾರ್ಮಿಕ ಜೀವನಕ್ಕೆ ಅನುಕೂಲ ಆಯಿತು ಅಂದರೆ, ಅನುಕೂಲ ಆಗದೆ ಹೋದರೂ ತೊಂದರೆ ಇಲ್ಲ, ಪ್ರತಿಕೂಲ ಅಂತೂ ಆಗಬಾರ್ದು, ವಿರೋಧ ಆಗಬಾರ್ದು. ನಾವು ಮಾಡೋ ಧರ್ಮಾಚರಣೆಗೆ ಅವರಿಂದ ವಿರೋಧ ಆದರೂ ಬರಬಾರ್ದು. ಅನುಕೂಲವೇ ಆದರೂ ಬಹಳ ಸಂತೋಷ. ಅನುಕೂಲ ಆಗಿಬಿಟ್ರೆ ಅದರಿಂದ ಧರ್ಮದ ಕಡೆಗೆ ಕ್ರಮವಾಗಿ ಮನಸ್ಸು ಹೋಗ್ತದೆ. ಒಂದು ಗಾದೆ ಮಾತು ಹೇಳ್ತಿರ್ತಾರೆ, ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಿರ್ತಾರೆ. ಸ್ವಲ್ಪ ಹಾಸ್ಯ ಆದರೂ ಅದರಲ್ಲೊಂದು ತಥ್ಯಾಂಶ ಇರೋದು ಹೌದು. ಎಲ್ಲರೂ ಮದುವೆ ಮಾಡ್ಕೊಳ್ಳೇಬೇಕು, ಯಾರೂ ಮದುವೆ ಆಗಲಾರ್ದೆ ಇರಬಾರ್ದು. ಯಾಕೆ ಅಂತಂದರೆ, ಮದುವೆ ಮಾಡ್ಕೊಂಡ ಮೇಲೆ ಒಂದು ವೇಳೆ ನಿನ್ನ ಅದೃಷ್ಟ ಸರಿ ಇದ್ದರೆ ಗಂಡ ಹೆಂಡತಿರಿಬ್ಬರು ಸೇರಿ ಸ್ವರ್ಗ ಸುಖನೇ ಸವಿತಾರೆ, ಭಾಳ ಸಂತೋಷನೇ ಆಯಿತು. ಒಂದು ವೇಳೆ ನಿಮ್ಮ ಅದೃಷ್ಟ ಸರಿ ಇಲ್ಲದೆ ಹೋದರೆ, ಸ್ವರ್ಗ ಸುಖ ನಿಮಗೆ ಸಿಗದೆ ಹೋದರೆ, ನೀನು ದೊಡ್ಡ ತತ್ವಜ್ಞಾನಿ ಆದರೂ ಆಗ್ತೀಯ ಅಂತ. ಸಂಸಾರ ಎಲ್ಲ ಅನುಭವಿಸಿ ಇಲ್ಲಿ ಏನೋ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಏನೂ ಇಲ್ಲ, ಇನ್ನು ಸಾಕಿನ್ನ ಅಂತೇಳಿ ತತ್ವಜ್ಞಾನದ ಕಡೆಗಾದರೂ ಹೋಗ್ತಾನೆ, ಸನ್ಯಾಸಿ ಆದರೂ ಆಗ್ತಾನೆ. ಎಲ್ಲರೂ ಆಗಲೇಬೇಕು. ಯಾಕೆಂದರೆ ಈ ಕಾರಣದಿಂದ ಸುಖ ಉಂಡ್ರಿ, ಸುಖ ಉಂಡು ಆಮೇಲೆ ಇದು ಸುಖ ಅಶಾಶ್ವತ ಅಂತ ತಿಳಿದು ಆ ಕಡೆಗೆ ಮನಸ್ಸು ಕೊಡ್ರಿ. ಆದ್ದರಿಂದ ಮೊದಲು ಕಾಮ ಅನ್ನೋದೊಂದು ಚಿಗುರೆಲೆ, ಮೊದಲು ಕಾಣಿಸ್ಕೊಳ್ಳೋದು ಕಾಮ ಅಂದರೆ ಬಯಕೆ ಅಂತ ಅರ್ಥ, ಅಥವಾ ಗಂಡು ಹೆಣ್ಣಿನ ನಡುವಿನ ಕಾಮ. ಅದಾದಮೇಲೆ ಅರ್ಥ ಅನ್ನುವುದು ಅದರ ಎಲೆ. ಅರ್ಥ ಸಂಪಾದನೆ, ದುಡ್ಡಿನ ಸಂಪಾದನೆ ಅನ್ನೋದೇನಿದೆ, ಸಂಪತ್ತಿನ ಸಂಪಾದನೆ, ಅದು ಎಲೆ. ಬಯಕೆಯಿಂದ ಸಂಸಾರವನ್ನು ನಮ್ಮದು ನಮ್ಮ ಕುಟುಂಬ ಅಂತ ಕಾಣುವ ಬಯಕೆಯಿಂದ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ. ಇಲ್ಲದೆ ಹೋದರೆ ದುಡ್ಡು ಯಾರಿಗೂ ಬೇಕಾಗ್ತಿರ್ಲಿಲ್ಲ. ನಾವು ನಮ್ಮ ಕುಟುಂಬ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವ್ರಿಗೆ ಮಾಡಿಡಬೇಕು ಅಂತ ನಾವು ಎಷ್ಟೆಲ್ಲ ಒದ್ದಾಡೋದು. ಅದನ್ನು ಅರ್ಥ ಅನ್ನುವುದು ಎಲೆ, ಚಿಗುರಿದ್ದದ್ದು ಎಲೆಯಾಗಿ ಪರಿಣಮಿಸ್ತದೆ. ಮೊದಲು ಕಾಮ, ಆಮೇಲೆ ಅರ್ಥ, ಅದಾದಮೇಲೆ ಧರ್ಮಾಚರಣೆ. ಧರ್ಮ ಅನ್ನೋದು ಅದ್ರ ಹೂವು ಕಾಣಿಸ್ಕೋತದೆ. ಆ ಎಲೆ ಜೊತೆಗೇನೆ ಅಲ್ಲಲ್ಲಿ ಹೂ ಕಾಣಿಸ್ಕೋತದೆ. ಧರ್ಮ ಪುಷ್ಪ ಅಂತ ಹೇಳಿದ್ದು ಅದನ್ನೇ. ಹೂವಿದ್ದದ್ದೇ ಹಣ್ಣಾಗ್ತದೆ ಕೆಲವು ಕಡೆ, ನಮಗೆ ಗೊತ್ತಿದೆ. ಆ ಹೂವಿದ್ದದ್ದೇ ಹಣ್ಣು, ಮಾವಿನ ಹೂವೇ ಮುಂದೆ ಹಣ್ಣಾಗ್ತದೆ. ಅದರಂತೆ ಧರ್ಮಾಚರಣೆಯನ್ನು ನಾವು ಮಾಡಿದರೆ ಅದರಿಂದಲೇ ಮುಕ್ತಿ. ಮಹಾಮೋಕ್ಷ ಫಲ. ಹೂವಿನಿಂದ ಹಣ್ಣು ಹೇಗೋ, ಹೂವಿನಿಂದ ಕಾಯಿ, ಕಾಯಿಯಿಂದ ಹಣ್ಣು ಹೇಗೋ, ಹಾಗೆ ಧರ್ಮಾಚರಣ ಅನ್ನುವ ಹೂವಿನಿಂದ ಕಾಯಿಯಾಗಿ, ಕಾಯಿಯಿಂದ ಮೋಕ್ಷ ಅನ್ನುವಂಥ ಹಣ್ಣು ಸಿಗ್ತದೆ, ಮಹಾಮೋಕ್ಷ. ಅದೇ ಒಂದು ಫಲ. ಇದು ವೇದ ಅನ್ನುವ ಒಂದು ವೃಕ್ಷ. ಈ ವೃಕ್ಷವನ್ನು ಈ ವೇದವ್ಯಾಸರು ನೋಡಿದ್ರಂತೆ. ಆವಾಗ ಅವರೇನು ಮಾಡಿದರು, ಈ ವೃಕ್ಷವನ್ನೇ ಹೀಗೆ ಇಟ್ಬಿಟ್ರೆ ಇದನ್ನ ಮೇಲೆ ಹತ್ತಿ ಹಣ್ಣು ತಗೊಳ್ಳೋರು ಯಾರು? ಇವತ್ತಿನ ಕಾಲದಲ್ಲಿ ತೆಂಗಿನ ಮರದಿಂದ ಕಾಯಿಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಉದುರಿಸಿ ತಿನ್ನೋ ಶಕ್ತಿ ಯಾರಿಗೂ ಇರೋದಿಲ್ಲ. ಹಣ್ಣುಗಳನ್ನಾದರೂ ತಿನ್ನೋ ಶಕ್ತಿನೂ ಮೇಲೆ ಹತ್ತಿ ಯಾರು ತಿಂತಾರೆ? ತೆಗೆದುಕೊಡ್ಬೇಕು ನಮಗೆ. ಇವತ್ತು ನಮ್ಮ ಪರಿಸ್ಥಿತಿ ಹೀಗಿದೆ. ಆದ್ದರಿಂದ ವೇದ ಅನ್ನುವ ವೃಕ್ಷವನ್ನು ಹತ್ತಿ ಆ ಹಣ್ಣುಗಳನ್ನು ತಗೊಳ್ಳುವವರು ಯಾರು? ಅದಕ್ಕಾಗಿ ಅವರು ತಾವೇ ಹಣ್ಣುಗಳನ್ನು ಉದುರಿಸಿ ಕೊಟ್ರಂತ. ಸ್ವಯಂ ಶುಕಾಚಾರ್ಯನೇ, ಸ್ವಯಂ ಭಗವಂತನೇ ಅದನ್ನು ಮಾಡಿದ. ಶಾತಿತಾನಿ ಫಲಾನೀಹ ಕೃಷ್ಣದ್ವೈಪಾಯನೇನಿತ್ತು. ಕೃಷ್ಣದ್ವೈಪಾಯನ ಅಂದರೆ ವೇದವ್ಯಾಸ. ಆ ಕಾಲದಲ್ಲಿ ಇಬ್ಬರು ಕೃಷ್ಣರಿದ್ದರು ಮಹಾಭಾರತದ ಕಾಲದಲ್ಲಿ. ಒಬ್ಬ ರುಕ್ಮಿಣಿ ರಮಣ, ಪಾಂಡವರ ಸೋದರ ಮಾವನ ಮಗ ಕೃಷ್ಣ. ಅವನಿಗೆ ವಾಸಿಷ್ಠ ಕೃಷ್ಣ ಅಂತ ಹೆಸರು. ಅವನಿಗೆ ವಾಸಿಷ್ಠ ಕೃಷ್ಣ ಅಲ್ಲ, ಯಾದವ ಕೃಷ್ಣ ಅಂತ ಹೆಸರು. ಅವನಿಗೆ ಯದುವಂಶದಲ್ಲಿ ಹುಟ್ಟಿದವನು. ಇನ್ನು ವೇದವ್ಯಾಸರು ಅದೇ ಕಾಲದಲ್ಲಿದ್ದರು. ಅವರಿಗೆ ವಾಸಿಷ್ಠ ಕೃಷ್ಣ ಅಂತ, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು. ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರರ ಮಗನೇ ವೇದವ್ಯಾಸ. ಇಬ್ಬರಿಗೂ ಕೃಷ್ಣ ಅಂತಲೇ ಹೆಸರು. ಆ ಕೃಷ್ಣ ದ್ವೈಪಾಯನರು, ದ್ವೈಪಾಯನ ಅಂದರೆ ದ್ವೀಪದಲ್ಲಿ ಹುಟ್ಟಿದವರು. ಯಮುನಾ ನದಿಯ ದ್ವೀಪದಲ್ಲಿ ಸತ್ಯವತಿ ಮತ್ತು ಪರಾಶರರಿಂದ ಹುಟ್ಟಿದವರು ಅವರು. ಅದಕ್ಕೆ ಅವರವರನ್ನು ದ್ವೈಪಾಯನ ಅಂತಾರೆ. ಆ ದ್ವೈಪಾಯನರು ಈ ಹಣ್ಣುಗಳನ್ನು ಬೀಳಿಸಿದ್ದಾರೆ. ಭಾರತಾದೀನಿ, ಭಾರತ ಮೊದಲಾದ ಹಣ್ಣುಗಳನ್ನು ಅಂತ. ಭಾರತಾದೀನಿ ಅಂತ ನಾವು ನೋಡ್ತಿರುವ ಭಾಗವತ್ ತಾತ್ಪರ್ಯದಲ್ಲಿದೆ. ಭಾಗವತ್ ತಾತ್ಪರ್ಯ ಕಣ್ಮುಂದೆ ಇಟ್ಕೊಂಡು ನೋಡುವವರು ಭಾರತ ಆಖ್ಯಾನಿ ಅಂತ ಇನ್ನೊಂದು ಪಾಠ ಇದ್ದದನ್ನು
ಗೋವಿಂದಾಚಾರ್ಯ ಗುರುತಿಸ್ತಾರೆ. ಭಾರತಾಖ್ಯಾನಿ ಯಾನೀಹ ತಥಾ ಭಾಗವತಂ ಭುವಿ. ಭಾರತಾಖ್ಯಾನಿ ಅನ್ನೋ ಪಾಠವೇ ಹೆಚ್ಚು ಸರಿ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಆದರೂ ಭಾರತ ಆದೀನಿ, ಭಾರತ ಮೊದಲಾದ ಫಲಗಳು ಅವನ್ನೆಲ್ಲ ವೇದವ್ಯಾಸರು ರಚನೆ ಮಾಡಿದರು. ತಥಾ ಭಾಗವತಂ ಭುವಿ, ಅದನ್ನೆಲ್ಲ ರಚನೆ ಮಾಡಿದ್ದಾದ್ಮೇಲೆ ಕೊನೆಗೆ ಭಾಗವತವನ್ನು ರಚನೆ ಮಾಡಿದರು. ಮಹಾಭಾರತ ಎಲ್ಲ ರಚನೆ ಮಾಡಿ ಉಳಿದ 17 ಪುರಾಣಗಳನ್ನು ರಚನೆ ಮಾಡಿ 18 ಪುರಾಣಗಳಲ್ಲಿ ಮಹಾಭಾರತ ಸೇರಿಲ್ಲ, ಅದನ್ನು ಇತಿಹಾಸ ಅಂತಾರೆ. ಅದನ್ನು ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡಿ ಅವ್ರಿಗೆ ಸಮಾಧಾನ ಆಗದೇ ಇದ್ದಾಗ 18ನೇ ಪುರಾಣವಾದ ಭಾಗವತವನ್ನು ರಚನೆ ಮಾಡಿದರು. ಅದರಿಂದ ಭಾರತ ಆದೀನಿ ಅಂದರೆ ಭಾರತ ಮತ್ತು ಉಳಿದ 17 ಪುರಾಣಗಳನ್ನು ರಚನೆ ಮಾಡಿದ ಮೇಲೆ ಅಂತ ಅರ್ಥ. ಭಾರತ ಆದೀನಿ ಅಂತಲೇ ಇದ್ದರೂ ಚೆನ್ನಾಗಿರ್ತದೆ, ಅದು ಹಾಗೂ ಅರ್ಥ ತಿಳ್ಕೊಳ್ಬಹುದು. ಅದಾದಮೇಲೆ ಭಾಗವತವನ್ನು ಕೂಡ ರಚನೆ ಮಾಡಿದರು. ಅದಾದಮೇಲೆ ಆ ಹಣ್ಣನ್ನು ಅವರೇನೋ ಬೀಳಿಸ್ಕೊಟ್ರು ಮೇಲಿಂದ. ಅದೀಗ ಇವ್ರಿಗೆ ಯಾರಿಗೂ ಹಣ್ಣು ಅದ್ರ ಮೇಲೆ ಹೋಲಿಕೆ ಆಗ್ತಿರ್ಲಿಲ್ಲ. ನಮ್ಮ ಸ್ಥಿತಿ ಹೇಗಿರ್ತದಂದ್ರೆ, ಆ ಹಣ್ಣುಗಳನ್ನು ಕೊಟ್ಟ ಮೇಲೂ ಕೂಡ ಹಣ್ಣನ್ನೇ ತಿನ್ನುವವರು ನೇರವಾಗಿ ಇವತ್ತು ಕಡಿಮೆ. ಹಳೆಯ ಕಾಲದಲ್ಲಿ ಮಾವಿನ ಹಣ್ಣು ಕೈಗೆ ಸಿಕ್ಕರೂ ಅದನ್ನು ನೇರವಾಗಿ ಹಾಗೆ ತಿಂತಿದ್ರು. ಕಬ್ಬು ಇವತ್ತಿಗೂ ಹಾಗೆ ಅನೇಕ ಜನ ತಿಂತಾರೆ. ಅದರಲ್ಲೂ ಮುಂದಿನ ತಲೆಮಾರುಗಳಿಗೆ ನೇರವಾಗಿ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ರಸರೂಪದಲ್ಲಿ ಬೇಕದು, ಜ್ಯೂಸಿನ ರೂಪದಲ್ಲೇ ಬೇಕು. ನಮ್ಮದೆಲ್ಲ ಪರಿಸ್ಥಿತಿ ಹೀಗಿದೆ. ಆರ್ದ್ರೀಕೃತಾನಿ ತಾನೀಹ ಶುಕ ಪ್ರವೃತ್ತಿವಿನ ಜನೇಹಿ. ಶುಕಾಚಾರ್ಯ ಮೊದಲಾದವರು ಅದನ್ನು ಜ್ಯೂಸಿನ ರೂಪದಲ್ಲಿ ಮಾಡಿಕೊಟ್ರು, ಅದರ ರಸ ಕೊಟ್ಟರು. ಆ ಭಾಗವತ ಅನ್ನೋ ಗ್ರಂಥದ್ದು ಕೂಡ ಗ್ರಂಥ ಅಲ್ಲಿದೆ, ಆ ಗ್ರಂಥದ ನಮಗೆ ತಿಳಿಬೇಕಲ್ಲ, ಅದನ್ನು ರಸದ ರೂಪದಲ್ಲಿ ಅವರು ಕೊಟ್ಟರು. ಶುಕ ಮೊದಲಾದ ಸಾಧಕರು, ಜನರು ಅಂತ ಅರ್ಥ. ಆರ್ದ್ರ ಅಂದರೆ ಒದ್ದೆ ಆಗೋದು, ರಸ ಮಾಡೋದು ಅಂತ. ರಸವನ್ನು ಕೊಟ್ಟರು. ಖ್ಯಾಪಯದ್ಭಿರು ಗುರುಪ್ರೋಕ್ತಾನ್ ವೇದಾರ್ಥಾನ್ ಗ್ರಂಥನಿಷ್ಠಿತಾನ್. ಅವರು ಭಾಗವತ ಹೇಳೋದು ಅಂದರೆ ಸುಮ್ಮನೆ ಶ್ಲೋಕ ಹೇಳುವುದು ಕೇಳುವುದಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡೋದು, ಎದುರಿಗೆ ಕೂತವರಿಗೆ ಏನಾದ್ರು ಸಂಶಯ ಬಂದರೆ ಸಂಶಯ ಪರಿಹಾರ ಮಾಡೋದು, ಇದೆಲ್ಲ ಇರ್ತದೆ. ತಮ್ಮ ಗುರುಗಳಾದ ತಮ್ಮ ತಂದೆಯೂ ಆದಂಥ ವೇದವ್ಯಾಸರಿಂದ ತಾವೇನು ಅರ್ಥಗಳನ್ನು ಕಲಿತಿದ್ರಲ್ಲ, ಆ ವೇದಾದಿ ಶಾಸ್ತ್ರಗಳ ಅರ್ಥ ಈ ಭಾಗವತದಲ್ಲಿ ಏನಿದೆಯಲ್ಲ ಅದನ್ನು ಕೂತು ಜನರಿಗೆ ಮನಮುಟ್ಟುವಂತೆ ಬೋಧನೆ ಮಾಡಿದರು. ಎಲ್ರಿಗೂ ತಿಳಿಯುವಂತೆ ಮಾಡಿದರು. ಇನ್ನು ಈ ವೇದ ಅನ್ನೋದೊಂದು ವೃಕ್ಷ, ಅಲ್ಲಿ ಹಣ್ಣುಗಳನ್ನೆಲ್ಲ ಉದುರಿಸಿಕೊಟ್ರು ಅಂತ ಬಂತು. ಈ ವೇದವ್ಯಾಸರು ಏನು ಮಾಡಿದರು ಅಂದರೆ, ಕಾನಿಚಿತ್ ದರ್ಶಯಾಮಾಸ ವೃಕ್ಷಸ್ಯಾಗ್ರೇ ಫಲಾನಿತ್ತು. ಹಾಗಾದರೆ ವೇದ ಎಂಬ ವೃಕ್ಷದಿಂದ ಹಣ್ಣುಗಳನ್ನು ಉದುರಿಸಿಕೊಟ್ಟ ಮೇಲೆ ಅಲ್ಲಿ ವೇದದಲ್ಲಿ ಇನ್ನೇನು ಹಣ್ಣಿಲ್ಲೇನೋ ಅಂದರೆ, ಅಲ್ಲಿ ಇನ್ನೂ ಹಣ್ಣುಗಳು ಇದ್ದೇವೆ, ಅದ್ರಲ್ಲಿ ಕೆಲವೊಂದು ನಿಮಗೆ ಕೊಟ್ಟರಷ್ಟೆ. ಮತ್ತು ಅನೇಕ ಹಣ್ಣುಗಳಲ್ಲಿ ಇದ್ದೇ ಇದೆ, ಅದನ್ನು ನೋಡ್ರಿ. ನಿಮಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟು ವೇದಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿರಿ, ಭಾಗವತ ಮಹಾಭಾರತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿರಿ ಅಂತ ತೋರಿಸ್ಕೊಟ್ರು. ವ್ಯಾಚಕ್ಷಮಾಣೋ ವೇದಾರ್ಥಂ ಭಗವಾನ್ ಲೋಕಪೂಜಿತ. ವೇದ ಯಾಕೆ ಕಷ್ಟ? ವೇದದ ಹಣ್ಣನ್ನು ಅವರು ಕಿತ್ತು ಕೊಡಬೇಕಾಯ್ತು. ಯಾಕೆ ಅಂದರೆ, ನಮಗಿದೊಂದು ಗೊತ್ತಿರಬೇಕು. ನಮಗಿವತ್ತು ಕನ್ನಡ ಗೊತ್ತು, ಹಳೆಗನ್ನಡ ಗೊತ್ತಿಲ್ಲ. ಸಂಸ್ಕೃತ ಪಂಡಿತರಾದವರಿಗೆ ಗೊತ್ತಿರ್ತದೆ. ಹಳೆಯ ಸಂಸ್ಕೃತ ಪಂಡಿತರಿಗೂ ಗೊತ್ತಿರೋದಿಲ್ಲ ಹೆಚ್ಚು. ಸಂಸ್ಕೃತ ಪಂಡಿತರಾದವರಿಗೂ ಕೂಡ ಸಂಸ್ಕೃತ ಡಿಗ್ರಿಯನ್ನು ಕೊಡುವಾಗ ಹಳೆಯ ಸಂಸ್ಕೃತವನ್ನು, ವೇದದ ಸಂಸ್ಕೃತವನ್ನು ಕಲಿಸೋದಿಲ್ಲ. ಅದನ್ನು ನಾವೇ ಮತ್ತೆ ಅಭ್ಯಾಸ ಮಾಡಿ ಒಂದಿಷ್ಟು ಕಲಿಬೇಕಾಗ್ತದೆ. ಯಾಕೆ ವೇದದ ಅಧ್ಯಯನ ಕಷ್ಟ ಅಂದರೆ, ಅದೆಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅಂದರೆ ಇವತ್ತು ಹೊಸಗನ್ನಡ ಬಲ್ಲವರಿಗೆ ಹಳೆಗನ್ನಡ ಹೇಗೆ ಕಷ್ಟವೋ ಹಾಗೆ ಸಂಸ್ಕೃತ ಪಂಡಿತರಿಗೂ ಕೂಡ, ಸಂಸ್ಕೃತ ಪಂಡಿತರು ಅಲ್ಲದೇ ಇದ್ದವರಿಗೆ ಮಾತ್ರ ಅಂತಲ್ಲ, ಸಂಸ್ಕೃತ ಪಂಡಿತರಿಗೂ ಕೂಡ ವೇದದ ಅರ್ಥ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸುಮ್ಮನೆ ವೇದಾರ್ಥ ಹೇಳಿ ಪೌರೋಹಿತ್ಯ ಮಾಡಿಸ್ಬೋದು, ಎಲ್ಲ ಕೆಲಸಗಳನ್ನು ಮಾಡ್ಬೋದು, ಮದುವೆ ಉಪನಯನ ಏನು ಬೇಕಾರೆಲ್ಲ ಮಾಡ್ಬೋದು. ಅರ್ಥ ತಿಳಿಯೋದಿಲ್ಲ. ಅರ್ಥ ತಿಳಿಲಿಕ್ಕಾಗಿ ಮತ್ತೆ ಈ ಭಾಗವತ ಮೊದಲಾದ ಗ್ರಂಥಗಳು ಬೇಕಾದವು. ಅವರ ಅನುಕೂಲಕ್ಕಾಗಿ ಇದನ್ನು ಮಾಡಿದ್ದು. ನೀವೇ ಹೋಗಿ ವೇದದ ಅನ್ನೋ ಮರವನ್ನು ಹತ್ತಿರಿ, ಅದನ್ನು ಕಿತ್ಕೊಳ್ರಿ ಅಂದರೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಹೀಗೆ ಅವ್ರು ಮಾಡಬೇಕಾಯ್ತು, ಮೇಲೆ ಹತ್ತಿ ಅದನ್ನು ತೋರಿಸ್ಬೇಕಾಯ್ತು ಅವರು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ವಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿತಿ. ವೇದಗಳನ್ನು ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಮಹಾಭಾರತ ಅನ್ನುವ ಇತಿಹಾಸ, ಭಾಗವತಾದಿ ಪುರಾಣಗಳ ನೆರವು ಬೇಕು.
ಹಾಗೇ ವೇದಾರ್ಥ ಏನಾರು ನಾವು ತಿಳ್ಕೊತೀನಿ ಅಂತ ಹೋದರೆ ವೇದ ಹೆದರ್ತದಂತೆ ನಮ್ಮ ನೋಡಿ. ಏನು ಅರ್ಥ ತಿಳ್ಕೊತಾನೆ ಇವನು ನಾನು ನೋಡಿ, ನನಗೇನು ತಪ್ಪರ್ಥ ಮಾಡಿಬಿಟ್ಟ ನೀವನು ಅಂತದ್ದು ಹೆದರ್ತದಂತೆ. ಮಹಾಭಾರತ ಹೇಳ್ತದೆ. ಅದಷ್ಟೇ ಅಲ್ಲ, ವೇದವ್ಯಾಸರು ಮೇಲೆ ಹೋಗಿ ಕಿತ್ತು ಹಣ್ಣು ತತ್ತು ಕೊಟ್ಟರು. ನಾವೇನಾದರೂ ಮೇಲೆ ಹೋಗಿ ಹಣ್ಣು ಕಿತ್ತಬೇಕು ಅಂತ ಹೋದರೆ ಬಿದ್ದು ಕೈಕಾಲು ಮುರ್ಕೊಂಡೇವೆ ಅಷ್ಟೇ. ವೇದ ಅನ್ನೋ ವೃಕ್ಷವನ್ನು ನಮ್ಗೆ ಇರ್ಲಿಕ್ಕಾಗೋದಿಲ್ಲ. ಭಾರತಂ ಬ್ರಾಹ್ಮಣಾದೀನ ವೇದಾರ್ಥ ಪರಿವಿತ್ತಯೇ ತೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಭಾರತ, ಭಾಗವತ ಮೊದಲಾದ ಗ್ರಂಥಗಳಿವೆಯಲ್ಲ, ನಿಮಗೀಗ ವೇದಾದಿಗಳನ್ನು ಓದುವ ಶಕ್ತಿ ಇದ್ದರೆ ವೇದಾದಿಗಳ ಜೊತೆಗೆ ಭಾರತ ಭಾಗವತವನ್ನೂ ಓದರೆ ಆವಾಗ ವೇದದ ಅರ್ಥನೂ ಸ್ಪಷ್ಟ ಆಗ್ತದೆ. ಒಂದು ವೇಳೆ ನಿಮಗೆ ವೇದದ ಅರ್ಥವನ್ನು ಓದುವ ಶಕ್ತಿನೇ ಇಲ್ಲದೆ ಹೋದರೆ ಆವಾಗ ಭಾರತ ಭಾಗವತ ಅಷ್ಟೇ ಹೋದರೆ, ಒಂದೇ ಇವೆರಡನ್ನೇ ಹೋದರೆ, ಯಾಕಂದರೆ ಇದು ಸುಲಭ, ಇದು ಅರ್ಥ ಮಾಡ್ಕೊಳ್ಳೋದು ಸುಲಭ. ಆದ್ದರಿಂದ ಭಾರತ ಭಾಗವತಾದಿಗಳನ್ನೇ ಹೋದರೆ ಅಂತೂ ಭಾರತ ಭಾಗವತಗಳು ಇಲ್ಲದೆ ಯಾರಿಗೂ ಏನೂ ಸುಖ ಇಲ್ಲ. ವೇದವನ್ನು ಬಲ್ಲವರಿಗೂ ಸುಖ ಇಲ್ಲ, ಯಾಕಂದರೆ ವೇದ ಅರ್ಥ ತಿಳ್ಕೊಳ್ಳಿಕ್ಕೆ ಭಾರತ ಭಾಗವತ ಬೇಕು. ವೇದವನ್ನು ಯಾರು ತಿಳಿದೇ ಇಲ್ಲವೋ ಅವರಿಗಂತೂ ಭಾರತ ಭಾಗವತಗಳು ಬೇಕೇ ಬೇಕು. ಅದರಿಂದ ಇದನ್ನು ಅಧ್ಯಯನ ಮಾಡಿರಿ. ಯಾರಿಗೆ ಶಕ್ತಿ ಇದೆ ಅವ್ರು ತಾವೇ ಮರ ಹತ್ತುತ್ತಾರೆ, ಹಣ್ಣನ್ನು ಕೊಯ್ತಾರೆ. ವೇದಾದಿಗಳನ್ನು ಅಧ್ಯಯನ ಮಾಡುವವರು ಇದ್ದಾರೆ, ಅದನ್ನು ಮಾಡುವವರು ಅದನ್ನು ಮಾಡಲಿ, ಇದನ್ನು ಮಾಡುವವರು ಇದನ್ನು ಮಾಡಿರಿ. ಕಷ್ಟ ಇರೋದರಿಂದ, ವೇದದ ಅಧ್ಯಯನ ಕಷ್ಟ ಇರೋದರಿಂದ ಅದೆಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಂತ ಈ ಕೆಲಸ ನಾವು ಮಾಡಿಕೊಟ್ಟಿದ್ದೀವಿ ಅಂತಾರೆ ವ್ಯಾಸರು. ಏತೇಷಾಂ ಅಥವಾ ತೇಷಾಂ ರಸಾನ್ ಪಿಬತ ಸಜ್ಜನಾ. ಸಜ್ಜನರೇ, ನೀವೆಲ್ಲ ರಸ ಕುಡೀರಿ. ಸಜ್ಜನರೊಂದು ಯಾರೊಂದು ಹಿಂದೆ ಬಂತು, ಶಾಂತ ಸ್ವಭಾವ ಇದ್ದವರು, ಮತ್ತು ಕಾರುಣಿಕ, ಜಗತ್ತಿನ ಬಗ್ಗೆ ಕರುಣೆ ಇರಬೇಕು. ಸುಹೃದ ಸರ್ವದೇಹಿನಾಂ, ಜಗತ್ತಿನಲ್ಲಿ ಇರುವ ಎಲ್ಲರನ್ನೂ, ಪ್ರಾಣಿ ಪಕ್ಷಿ, ಮನುಷ್ಯರಲ್ಲಿ ಸ್ತ್ರೀ ಪುರುಷ, ಬಡವ ಬಲ್ಲಿದ, ಪಂಡಿತ ಪಾಮರ, ಮೇಲ್ಜಾತಿ ಕೆಳಜಾತಿ, ಯಾವ ವರ್ಗ ಜಾತಿ ಭೇದ ಇಲ್ಲದೇನೆ ಎಲ್ಲರನ್ನೂ ತನ್ನ ಗೆಳೆಯರಿವರು ಅಂತ ಪ್ರೀತಿಸಬಲ್ಲವನೇನಿದ್ದಾನೆ ಅವನೇ ಭಾಗವತ ಹೇಳಲಿಕ್ಕೆ ಅಧಿಕಾರಿ, ಅವನೇ ಕೇಳಲಿಕ್ಕೆ ಅಧಿಕಾರಿ. ಉಳಿದೇ ಇದ್ದವರು ಕ್ಷುಲ್ಲಕ ಮನಸ್ಸಿನವರು, ಸಂಕುಚಿತ ಮನಸ್ಸಿನವರು, ಅವ್ರು ಯಾರು ಇದನ್ನು ಕೇಳಲಿಕ್ಕೂ ಅಧಿಕಾರಿಗಳಲ್ಲ, ಹೇಳಲಿಕ್ಕೂ ಅಧಿಕಾರಿಗಳಲ್ಲ ಅಂತ ಹಿಂದೆ ಬಂದಿದೆ. ಮೊನ್ನೆ ಅದನ್ನು ನೋಡಿದ್ದೀವಿ ಏಕಾದಶಿ ದಿವಸ. ಆದ್ದರಿಂದ ಸಜ್ಜನರೇ ಬನ್ನಿರಿ, ಕುಡೀರಿ. ನಿಮ್ಮ ಮನಸ್ಸಿನಲ್ಲಿ ಏನಾರ ದುಷ್ಟ ಭಾವನೆ ಇದ್ದರೆ ಕಿತ್ತೊಗೀರಿ, ಸಜ್ಜನರಾಗಿ ಬನ್ನಿರಿ. ಆ ಮೋಕ್ಷಾನ್ ಮಹತಿ ತೃಪ್ತಿ. ಮೋಕ್ಷ ಆಗುವ ತನಕನೂ, ಸಿಗುವ ತನಕನೂ ಕುಡೀರಿ. ಅದಕ್ಕಾಗಿ ಅಲ್ಲ ಇದನ್ನೆಲ್ಲ ಮಾಡೋದು. ಇದೇನು ಡಿಗ್ರಿ ಪಡ್ಕೊಳ್ಳಿಕ್ಕಾಗಿ ಮಾಡೋದಲ್ಲ, ಯಾವುದಕ್ಕೆ ನೌಕರಿ ಸಿಗ್ಲಿಕ್ಕಾಗಿ ಮಾಡೋದಲ್ವಲ್ಲ. ಅಹೋಮೇ ಪಶ್ಯತೋ ಭವೇತ್. ನಿಮ್ಮ ನೋಡಿ ನನಗೂ ಸಂತೋಷ ಆಗ್ತದೆ. ನಾನು ಸೃಷ್ಟಿ ಮಾಡಿದ ಈ ಜನ ಇದನ್ನೆಲ್ಲ ಅಧ್ಯಯನ ಮಾಡಿದ್ರಲ್ಲ, ಕೇಳಿದ್ರಲ್ಲ. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ, ನಮಗೆ ಗ್ರಂಥವನ್ನು ಒದಗಿಸಿಕೊಟ್ಟ. ಹೀಗೆ ನಮಗೆ ದೇಹ ಕೊಟ್ಟ, ಮನಸ್ಸು ಕೊಟ್ಟ, ಶಕ್ತಿ ಕೊಟ್ಟ, ಮತ್ತು ಈ ಗ್ರಂಥವನ್ನೂ ರಚನೆ ಮಾಡಿಕೊಟ್ಟ. ಇಷ್ಟನ್ನೆಲ್ಲ ನೀವೆಲ್ಲ ಮಾಡಿದ್ರಿಂದ ನನಗೂ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಇದನ್ನು ಮಾಡಿರಿ ಅಂತ ಸ್ವಯಂ ವೇದವ್ಯಾಸ ಎಲ್ಲ ಸಜ್ಜನರಿಗೂ ಒಂದು ಕರೆ ಕೊಡ್ತಾ ಇದ್ದಾರೆ. ಯಾವ ವರ್ಗಭೇದ, ಜಾತಿ ಭೇದ ಏನೂ ಇಲ್ಲ. ಭಗವಂತನ ಕಥೆಯನ್ನು ಸವಿಯುವ ಮನಸ್ಸೊಂದು ನಿಮಗಿದ್ರೆ ಅದೊಂದನ್ನು ಮಾಡಿರಿ. ಹೇಳುವವನಿಗೂ ಕೇಳುವವನಿಗೂ ಇದು ಪ್ರಧಾನ ಲಕ್ಷಣ. ಸಮಸ್ತ ಜಗತ್ತಿನ ಬಗ್ಗೆ ಕರುಣೆ, ಎಲ್ಲರನ್ನೂ ತಮ್ಮ ಸ್ನೇಹಿತರು ಅಂತ ಭಾವಿಸೋದು. ಹಾಗೆ ಮಾಡಿ ಇದನ್ನು ಕೇಳಿರಿ. ಅದರಿಂದ ನಿಮಗೂ ತೃಪ್ತಿ ಇದೆ, ನನಗೂ ತೃಪ್ತಿ ಇದೆ, ಕೇಳಿರಿ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈ 3ನೇ ಶ್ಲೋಕದ ಭಾಗವತ ಶ್ಲೋಕದ ಅರ್ಥ, ಅದರ ಭಾವಾರ್ಥ ಮತ್ತು ಅದರ ಭಾಗವತದ ತಾತ್ಪರ್ಯಾರ್ಥ ಇವು ಸಮಾಪ್ತವಾಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ, ಮತ್ತು ಅಲ್ಲಿನೂ ಏನಾದರೂ ವಿಶೇಷ ವಿಷಯಗಳಿವೆಯಾ, ಭಾಗವತ ಸಾರೋದ್ಧಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋ ವಿಷಯಗಳನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ.